ಇದು ನಿಜಕ್ಕೂ ಬಿಜೆಪಿ ನಾಯಕರು ತಲೆ ತಗ್ಗಿಸುವಂತಹ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆದ್ರೆ ಸಾಕು ಭ್ರಷ್ಟಾಚಾರದ ಹಗರಣಗಳ ಆರೋಪವನ್ನ ಕೇಸರಿ ಪಡೆಯ ನಾಯಕರು ಮಾಡ್ತಾ ಇದ್ರು. ಈಗ ಅವರದೇ ಪಕ್ಷದ ಓರ್ವ ಹಾಲಿ ಶಾಸಕ ಲಾಕ್ ಆಗಿಬಿಟ್ಟಿದ್ದಾರೆ. ಶಿರಹಟ್ಟಿಯ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೆಡ್ ಆಗಿ ಬಿದ್ದಿದ್ದಾರೆ. 5 ಲಕ್ಷ ಇಸ್ಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಎಂಎಲ್ಎ. ಶಾಸಕರ ಜೊತೆಗೆ ಅವರ 2 ಪಿಎಗಳನ್ನು ಕೂಡ ಬಂಧನ ಮಾಡಲಾಗಿದೆ. ಪಿಎ ಮಂಜುನಾಥ್ ತಳವಾರ್ ಹಾಗೆ ಗುರು ಅನ್ನೋನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ಲೋಕಾಯುಕ್ತ ಪೊಲೀಸರು ಈಗ ಶಾಸಕರ ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಅವರ ಒಡೆತನದ ಬಾಲಾಜಿ ಆಸ್ಪತ್ರೆಯ ಮೇಲೆ ಕೂಡ ದಾಳಿ ಮಾಡಿದ್ದಾರೆ. ಈ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ದುಡ್ಡು ಇಸ್ಕೊಳ್ತಾ ಇದ್ದಾರೆ 5 ಲಕ್ಷ ರೂಪಾಯಿ. ನೋಡಿ, 1 ಲಕ್ಷ ಹಣ ಬಿಸಾಕಿದ್ರು. ಆ ಕಟ್ಟನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆಸ್ಪತ್ರೆ ಹಿಂಭಾಗದ ಖಾಸಗಿ ಶಾಲಾ ಕಾಂಪೌಂಡ್ನಲ್ಲಿ ವಶಕ್ಕೆ ಪಡೆದಿದ್ದಾರೆ. ಏನಿದು ಕೇಸ್ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ ಇದರ ಹಿನ್ನೆಲೆ ಗುತ್ತಿಗೆದಾರೊಬ್ಬರಿಂದ, ಅಂದರೆ ಒಬ್ಬರು ಪೂಜಾರಿ ಅಂತೇಳಿ ಗುತ್ತಿಗೆದಾರರು A1 ಕಾಂಟ್ರಾಕ್ಟರ್ ಅವರು 11 ಲಕ್ಷ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಸುಮಾರು 1 ಕೋಟಿದೇನೋ ಅದು ಅಡ್ಡಗೋಡೆ ನಿರ್ಮಾಣ ಮಾಡುವಂಥ ಕಾಮಗಾರಿ, ಅದು ರಸ್ತೆಗೆ ಅಡ್ಡಗೋಡೆ ಕಟ್ಟೋದು, ಅದರದ್ದು ಇವ್ರ ಮೂಲಕ ಹೋಗಿತ್ತೇನೋ. ಸಣ್ಣ ನೀರಾವರಿ ಇಲಾಖೆ ಗುತ್ತಿಗೆ ಕಾಮಗಾರಿ 5 ಲಕ್ಷ ಪಡೆಯುವ ದಾಳಿ ಮಾಡಿದ್ದಾರೆ. 1 ಕೋಟಿ ಟೆಂಡರ್ ಆಗಿದ್ದದು. ಇವರು 11 ಲಕ್ಷ ರೂಪಾಯಿಗೆ ಏನೋ ಡೀಲ್ ಮಾಡ್ಕೊಂಡಿದ್ರಂತೆ. ಅಷ್ಟು ಕೊಡಬೇಕು ನೀನು ನನಗೆ ಅಂಥೇಳಿ, ಈ ಟೆಂಡರ್ ನಿನಗೆ ಮಾಡಿಸ್ಕೊಡ್ತೀನಿ ಅಂಥೇಳಿ. ಹಾಗಾಗಿ 5 ಲಕ್ಷ ರೂಪಾಯಿ ಇಸ್ಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಶಾಸಕರ ಜೊತೆಗೆ 2 ಪಿಎಗಳು ಕೂಡ ಲಾಕ್ ಆಗಿದ್ದಾರೆ. ಅಲ್ಲದೆ ಅವರ ಒಡೆತನದ ಬಾಲಾಜಿ ಆಸ್ಪತ್ರೆ ಮೇಲೂ ರೇಡ್ ಆಗಿದೆ. ಆಸ್ಪತ್ರೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬಾಲಾಜಿ ಆಸ್ಪತ್ರೆಯಲ್ಲಿ 4.5 ಲಕ್ಷ ರೂಪಾಯಿ ವಶಕ್ಕೆ ಪಡೆದಿದ್ದಾರೆ. ಖಾಸಗಿ ಶಾಲೆಯ ಕಾಂಪೌಂಡ್ಗೆ ಆ 1 ಲಕ್ಷದ ಕಟ್ಟನ್ನು ಎಸೆಯಲಾಗಿತ್ತು. ಅಂದರೆ ಹೆದರುಕೊಂಡು ಎಸೆದುಬಿಟ್ಟಿದ್ರು ಇವರು. ಅದನ್ನು ಕೂಡ ಈಗ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೋಡಿ, ಲಮಾಣಿ ಇದ್ದಾರಲ್ವಾ, ಫಸ್ಟ್ ಟೈಮ್ MLA ಅವರು ಕೆಲಸ ಮಾಡ್ತಾಯಿದ್ರು. ಅವರು ಸರ್ಕಾರಿ ಅಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ರು. ಕರ್ಕೊಂಬಂದು BJP ಟಿಕೆಟ್ ಕೊಟ್ಟಿತ್ತು. ಒಳ್ಳೆ ಮನುಷ್ಯ ಆಯಿತ, ಮುಂದೇನೋ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ, ಒಳ್ಳೆ ಓದ್ಕೊಂಡಿದ್ದಾನೆ ಅಂಥೇಳಿ. ಆದರೆ ಈಗ ನೋಡಿದರೆ ಮಾಡಬಾರದು ಕೆಲಸ ಮಾಡಿದ್ದಾರೆ. BJPಯವ್ರಿಗೆ ದೊಡ್ಡ ಡ್ಯಾಮೇಜ್ ಇದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ರು. 10% ಕಮಿಷನ್, ಗುತ್ತಿಗೆದಾರರು ಮೊನ್ನೆ ಆಡಿಯೋ ಸ್ಫೋಟ ಆಗಿದ್ದು, ಮತ್ತು ಇಷ್ಟು ಪರ್ಸೆಂಟೇಜ್ ಹೋಗ್ತಾ ಇದೆ, MLAಗಳು ಹೋಗ್ತಿದೆ, ಮಿನಿಸ್ಟ್ರಿಗಳಿಗೆ ಹೋಗ್ತಾ ಇದೆ ಅಂಥೇಳಿ ಬೇರೆ ಬೇರೆ ಇಲಾಖೆಗಳಲ್ಲಿ. ಈಗ ಇದಕ್ಕೇನು ಹೇಳ್ತಾರೆ ಹಾಗಾದರೆ BJP ನಾಯಕರು? 11 ಲಕ್ಷ ರೂಪಾಯಿಗೆ ಆಗಿದ್ದಂತೆ ಡೀಲ್ ಇದು. ಶಾಸಕ ಚಂದ್ರು ಲಮಾಣಿ, BJPಯವರು ಆತನಿಗೆ ಟಿಕೆಟ್ ಕೊಟ್ಟು MLA ಕೂಡ ಮಾಡಿಸಿದ್ರು. ಆತ ಸರ್ಕಾರಿ ವೈದ್ಯ ಆಗಿದ್ದರು. ಅದಕ್ಕೆ ರಾಜೀನಾಮೆ ಕೊಟ್ಟರು ಅವರು 2021ರಲ್ಲಿ. ಇವ್ರದ್ದು 23ಕ್ಕೆ ಫಸ್ಟ್ ಲಿಸ್ಟ್ ಬಂತಲ್ವ BJPದು 189, ಅದರಲ್ಲಿ ಇವರಿದ್ದರು. ಆದರೆ ಈಗ ನೋಡಿದರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅಂದರೆ ಇಲ್ಲಿ BJP ನಾಯಕರಿಗೆ ನೈತಿಕತೆ ಅನ್ನೋದು ಬರುತ್ತೆ. ಇಲ್ಲಿ ನೈತಿಕತೆ ಪ್ರಶ್ನೆ ಬಂದಾಗ ಅವರು ಸಹಜವಾಗಿ ಮುಜುಗರಕ್ಕೆ ಒಳಗಾಗ್ತಾರೆ. ಅವರೇ ತಲೆ ತಗ್ಗಿಸ್ಬೇಕು. ಅಂಥ ಘಟನೆ ಇದು. ಮೊದಲೇ ದೂರು ದಾಖಲಾಗಿತ್ತು. ಒಂದು ಆಡಿಯೋ ಕ್ಲಿಪ್ ಕೂಡ ಬಿಡುಗಡೆ ಆಗಿತ್ತಿದು. ಅದರಲ್ಲೂ ಕೂಡ ಗೊತ್ತಾಗಿತ್ತು ಇವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂಥೇಳಿ. ಈಗ ಅವರದೇ ಒಡೆತನದ ಆಸ್ಪತ್ರೆಯಲ್ಲಿ ಲಾಕ್ ಆಗಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಇನ್ನೂ ರೇಡ್ ಮಾಡಿ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಳಕ್ಕೆ ಹೋಗಿ ತನಿಖೆ ಮಾಡಬೇಕು. ಇದು ಒಂದೇನಾ ಅಥವಾ ಚಂದ್ರು ಲಮಾಣಿ ಅವ್ರದ್ದು ಇನ್ನೂ ಕಥೆಗಳಿದೆಯಾ ಅಂತ. ಯಾಕಂದರೆ ಸರ್ಕಾರದಿಂದ ಅಲ್ಲಿ ಏನೇ ಕೆಲಸಗಳಾಗಬೇಕು ಅಂತ ಹೇಳಿದರೆ ಸಹಜವಾಗಿ ಅಲ್ಲಿ ಶಾಸಕರ ಗಮನಕ್ಕೆ ಬಂದೇ ಬಂದಿರುತ್ತೆ. ಅವರು ತಮ್ಮ ಪ್ರಭಾವವನ್ನು ಬಳಸ್ಕೊಂಡು ತಮ್ಮ ಜೊತೆಗಿರುವಂಥವ್ರಿಗೆ ಟೆಂಡರ್ಗಳನ್ನು ಕೊಡಿಸ್ತಾರೆ. ಈ A1 ಕಾಂಟ್ರಾಕ್ಟರ್ ಏನಿದ್ದಾರೆ ಪೂಜಾರಿ ಅಂಥೇಳಿ, ಅವರು ಆ ಕೆಲಸವನ್ನು ಮಾಡ್ತೀವಿ ಅಂತ ಮುಂದೆ ಬಂದಿದ್ದರು. ನೋಡಪ್ಪ, 1 ಕೋಟಿ ಕೆಲಸ ಮಂಜೂರಾಗಿದೆ, ಅದರಲ್ಲಿ ನನಗೆ ಇಷ್ಟು % ಕೊಡಬೇಕು, 10%. ಕೊಡದೇ ಇದ್ದರೆ ನಾನು ಬೇರೆಯವ್ರಿಗೆ ಮಾಡಿಸ್ಕೊಡ್ತೀನಿ. ಹೀಗೆ ಅಲ್ಲೂ ಕೂಡ ಅವರು ಬ್ಲ್ಯಾಕ್ ಮೇಲ್ ಮಾಡಿರ್ತಾರೆ. ಈಗ BJP ನಾಯಕರು ಇದು ಯಾರೂ ಉತ್ತರ ಕೊಡ್ತಾ ಇಲ್ಲ. ಚಲವಾದಿ ನಾರಾಯಣ ಸ್ವಾಮಿಯವ್ರು ಕೇಳಿದ್ರೆ ನನಗೆ ಗೊತ್ತೇ ಇಲ್ಲ, ಇದು BJP ಏನಾದರೂ ಹೇಳಿತ್ತಾ ಇವರಿಗೆ ಲಂಚ ತೆಗೆದುಕೊಳ್ಳೋಕೆ ಅಂಥೇಳಿ. ಮತ್ತು ಯಾಕಂತವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡ್ರಿ?
ಈಗ ಕಾಂಗ್ರೆಸ್ನವ್ರು ಸುಮ್ಮನೆ ಬಿಡ್ತಾರಾ? ನೋಡ್ತಾ ಇರಿ ಹೆಂಗೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂಥೇಳಿ. ಯಾಕಂತ ಹೇಳಿದ್ರೆ ಇದೇ BJP ಸರ್ಕಾರ ಅಧಿಕಾರವನ್ನು ಕಳೆದುಕೊಳ್ಳಲಿಕ್ಕೆ ಒನ್ ಆಫ್ ದ ರೀಸನ್ 40% ಕಮಿಷನ್ ಪೇ ಸೇಮ್ ಅಂತೇಳಿ ಅಭಿಯಾನ ಮಾಡಿದರು. ಬೊಮ್ಮಾಯಿ ಅವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನವರು. ಆಗಲೂ ಕೂಡ ದೇಶಾದ್ಯಂತ ತಲೆ ತಗ್ಗಿಸಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಆಗಲೂ ಗುತ್ತಿಗೆದಾರರು ಆರೋಪವನ್ನು ಮಾಡಿದರು. ಈಗ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿರೋದನ್ನು ನೋಡ್ತಾ ಇದ್ದರೆ ಖಂಡಿತ ಇಲ್ಲಿ ಕಾಂಗ್ರೆಸ್ಸು BJP ಅಂತೇನಿಲ್ಲ. ಇದು ಯಾರೇ ಆಡಳಿತದಿದ್ದರೂ ಕೂಡ ಸ್ಥಳೀಯವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಅಲ್ಲಿ ಟೆಂಡರ್ಗಳು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಗುತ್ತಿಗೆದಾರರಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಇವರು ಅನ್ನೋದು ಗೊತ್ತಾಗ್ತಾ ಇದೆ. ಪರ್ಸೆಂಟೇಜ್ ಕೊಡಲಿದೆ ಇದ್ದರೆ ಕೆಲಸಗಳಾಗೋದಿಲ್ಲ. ರಸ್ತೆ ಆಗಿರ್ಬೋದು ಅಥವಾ ಅಲ್ಲೇನೋ ತಡೆಗೋಡೆ ಆಗಿರ್ಬೋದು, ಪ್ರತಿಯೊಂದು ಹಂತದಲ್ಲೂ ಕೂಡ ಇಲ್ಲಿ ಪರ್ಸೆಂಟೇಜ್ ಲೆಕ್ಕ ನಡೀತಾ ಇದೆ.